ಮುಂಗಾರು ಬೆಳೆ ಹಾನಿ, ಬೆಳೆ ವಿಮೆ, ರಸಗೊಬ್ಬರ ಕೊರತೆ, ಬರಗಾಲ ಘೋಷಣೆ ಮಾಡಬೇಕೆಂದು ಮಸ್ಕಿ ಸಂಯುಕ್ತ ಹೋರಾಟ ಸಮಿತಿ ಒತ್ತಾಯ. ಮುಂಗಾರು ಹಂಗಾಮಿಯಲ್ಲಿ ಬೆಳೆಗಳು ಮಳೆ ಕೊರತೆ ಮತ್ತು ಹವಾಮಾನ ವೈಫಲ್ಯದಿಂದ ಹಾನಿಗೊಳಗಾಗಿವೆ. ಬಿತ್ತನೆ ಮಾಡಿದ ಬೀಜ, ಗೊಬ್ಬರ, ಕೃಷಿ ವೆಚ್ಚಗಳು ಭರಿಸಲಾಗದೆ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ತಕ್ಷಣ ರಾಜ್ಯ ಸರ್ಕಾರ ಲಿಂಗಸ್ಕೂರು, ಮಸ್ಕಿ ತಾಲೂಕುಗಳ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿ ಎಕರೆಗೆ 50,000 ಹಣವನ್ನು ಮಂಜೂರು ಮಾಡಬೇಕೆಂದು ರೈತರು ಆಗ್ರಹ. ಮಸ್ಕಿ ಹಾಗೂ ಲಿಂಗಸ್ಕೂರು ಸಂಯುಕ್ತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ರೈತರ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ಪ್ರತಿಭಟನಾ ರ್ಯಾಲಿಯ ಮೂಲಕ ಮಾನ್ಯ ಸಹಾಯಕರಿಗೆ ಮನವಿ ಪತ್ರ ಕೊಡಲು ಇವತ್ತು ಸಲ್ಲಿಸಲೀಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ರೈತರು ಸಾಕಷ್ಟು ಹೋರಾಟ ಪ್ರತಿಭಟನೆಗಳನ್ನು ಮಾಡಿ ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ಅವರ ಬೇಡಿಕೆಗಳ ಈಡೇರಿಕೆಗಾಗಿ ಅನೇಕ ಬಾರಿ ಹೋರಾಟ ಪ್ರತಿಭಟನೆ ಮಾಡಿದ್ರು ಸಹ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇವತ್ತು ತಾಲೂಕಿನಲ್ಲಿನ ಯಾವ ಅಧಿಕಾರಿಗಳ ಸ್ಪಂದಿಸಿಲ್ಲ ಅಂತೇಳಿ ಇವತ್ತು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳಿಗೆ ಕರೆ ಕೊಟ್ಟಾಗ ನಾವು ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಂತೇಳಿ ಇವತ್ತು ಕನ್ನಡ ಪರ ಸಂಘಟನೆಗಳು ಇವತ್ತು ರೈತ ಪರ ಸಂಘಟನೆಗಳೊಂದಿಗೆ ಇವತ್ತು ನಾವು ಭಾಗಿಯಾಗಿದ್ದೀವಿ. ಹಿಂದೆ ನಮ್ಮ ಜೈ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಘಟಕದ ವತಿಯಿಂದ ಮಾನ್ಯ ಲಿಂಗಸೂರಿನ ಸಹಾಯಕರಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸಲಾಗಿತ್ತು. ಸರ್ಕಾರ ನಿಗದಿಪಡಿಸಿದಂತ ಬೆಲೆಗಿಂತ ಜಾಸ್ತಿ ಬೆಲೆಗೆ ರಸಗೊಬ್ಬರವನ್ನು ಇವತ್ತು ಪಟ್ಟಣ ಲಿಂಗಸೂರು ಹಾಗೂ ಮಸ್ಕಿ ಸಂಯುಕ್ತ ಹೋರಾಟದ ಸಮಿತಿಯನ್ನು ನಾವು ರಚನೆ ಮಾಡಿದ್ವಿ. ನಾವು ಈ ಹೋರಾಟ ಅನಿವಾರ್ಯನೇ ಆಗಿರಲಿಲ್ಲ, ನಾವು ಮಾಡ್ಬೇಕಂತನೂ ಕೂಡ ಅನ್ಕೊಂಡಿರ್ಲಿಲ್ಲ. ನಮ್ಮ ಹಿರಣ್ಣವರು ಇದನ್ನು ರೂಪರೇಷೆ ಮಾಡಿದ್ರು. ಗೌಡ್ರೆ, ಇವತ್ತು ಬರಗಾಲ ಬಂದೈತೆ, ಏನಾದ್ರೂ ಮಾಡಿ ಹೋರಾಟ ಹಾಕ್ಯಬೇಕು. ಇವತ್ತು ಅಧಿಕಾರಿಗಳು ಸುಮ್ಮನೆ ಕುಂತ್ಕೊಂಡ್ಬಿಟ್ಟಾರ, ಜನಪ್ರತಿನಿಧಿಗಳಂತೂ ಕೇಳಕ ಮಾತಿಲ್ಲ. ಹಾಗಾಗಿ ಏನಾರ ಒಂದು ರೂಪರೇಷೆ ಮಾಡಬೇಕು ಅಂತೇಳಿ ಮಾಡ್ಬೇಕಂತೇಳಿ ಮೊನ್ನೆ ಪ್ರೆಸ್ ಮೀಟ್ ಕರೆದ್ರು. ನಮ್ಮ ಸ್ನೇಹಿತರು ರೈತ ಕನ್ನಡ ಸಂಘಟನೆಗಳು, ದಲಿತ ಸಂಘಟನೆಗಳು ಕೂಡಿ ನಾವು ಪ್ರೆಸ್ ಮೀಟ್ಗೂ ಮಾಡಿದ್ವಿ ಮೊನ್ನೆ. ನಾವ್ ಹಿಂಗ್ ಹೋರಾಟಕ್ಕೆ ಅಂತೀವಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಕೂಡ ನೀವು ಹೋರಾಟ ಮಾಡ್ಬೇಡ್ರಿ, ನಾವು ಸಭೆ ಕರಿತೀವಿ ಅಂತ ಯಾರು ಅಧಿಕಾರಿಗಳು ಕೂಡ ಯಾರಿಗೂ ನಮ್ಗೆ ಹಿರಣ್ಣವ್ರು ಹೇಳಿದ್ರನ್ರಿ, ಇವತ್ತಿಗೆ ಹೇಳಿಲ್ಲ. ಜನಪ್ರತಿನಿಧಿಗಳಂತೂ ನಮ್ಮ ಸಾಹೇಬರುಗಳು ಇವತ್ತು ಯಾರಿಗೂ ಬಂದಿಲ್ಲ. ನಾನು ಹೇಳೋದಿಷ್ಟೇ, ರೈತರ ಬಗ್ಗೆ ಎಂತಿಂತ ವಚನಗಳು ಮಾಡ್ಯಾರ ಇವ್ರು. ದಿನ ಬೆಳಗಾದ್ರ ಈ ದೇಶದ ಬೆನ್ನೆಲುಬು ರೈತ, ಅದು ಇದು ಅಂತಂದು ದಿನ ಬೆಳಗಾದ್ರ ನಮ್ಗೆ ಬಿರುದು ಕೊಡದೇ ಆಗಿ ಹೋಗೈತೆ. ಇವತ್ತು ಕೂಡ ನಮ್ಮ ಕಷ್ಟಗಳನ್ನ ಯಾವತ್ತೂ ಪರಿಹಾರ ಮಾಡಿಲ್ಲ ಅವರು. ಸ್ವಾತಂತ್ರ್ಯ ಬಂದು 78 ವರ್ಷ ಆದ್ರೂ ಕೂಡ ನಮ್ಗೆ ಯಾವತ್ತೂ ಕೂಡ ನಮಗ ಪರಿಹಾರ ಸಿಕ್ಕಿಲ್ಲ. ಹೇಳಿದ್ರು ಒಂದ್ ಕಡೆ ಸರ್ವಜ್ಞರು, ಸಕಲ ಜೀವರಾಶಿಗಳಿಗೆ ಉಣಬಡಿಸುವ ಅನ್ನದಾತ ದೇವರ ಮುಂದೆ ಇನ್ನೊಂದು ದೇವರ ಉಂಟೆ ಸರ್ವಜ್ಞ ಅಂತೇಳಿ ಮನಗಂಡು ಸರ್ಕಾರ ಪ್ರತಿ ಎಕರೆಗೆ 50,000 ರೂಪಾಯಿದಂತೆ ಪರಿಹಾರ ಕೊಡಬೇಕು. ಮತ್ತು ವಿವಿಧ ತೋಟಗಾರಿಕೆ ಬೆಳೆಗಳು ಹವಾಮಾನ ವೈಫಲ್ಯದಿಂದಾಗಿ ಉಂಡಾಣು ಮತ್ತು ಜ್ವರದ ರೋಗದಿಂದ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ಗಣೇಶ್ ಶುದ್ಧ ಅಂತ ಬಸವಣ್ಣವರು ಸುಮಾರು 900 ವರ್ಷಗಳಿಂದನೇ ಹೇಳಿದ್ದಾರೆ.
ಇವತ್ತು ಇದೇ ಸಂದರ್ಭದಲ್ಲಿ ಮಲ್ಲಣ್ಣ ಕುಕ್ಕನೂರು, ದುರ್ಗಾ ಪ್ರಸಾದ್ ರೆಡ್ಡಿ, ಈರಣ್ಣ ಹಮರಣ್ಣ ಗುಡಿಹಾಳ, ಸಂಗಣ್ಣಗೌಡ ಹೊಸೂರ್ರಾಜ್ ಗೌಡ, ಬಸನ್ನಗೌಡ, ವೆಂಕಟೇಶ್ ಸಂತೆಕಲ್ಲೂರು, ಹನುಮಂತ ನಾಯಕ್, ಮಾದೇಶ್ ಸರ್ಜಾಪುರ್, ಹನುಮಂತ ಬಡಿಗೇರ್, ಆಂಜನೇಯ ಭಂಡಾರಿ, ರಮೇಶ್ ಗೋಸ್ಲಿ, ಬಾಲನಗೌಡ, ಶರಣಪ್ಪ ಹುಣಗುಂಟಿ, ಸುಮಂತ ಕನಕಗಿರಿ, ಬಸಪ್ಪಗೌಡ ಹಡವಿನಬಾವಿ, ಅಂಬರೀಶ್ ಗುರುಗುಂಟ ಮತ್ತಿತರರು ಭಾಗಿಯಾಗಿದ್ದರು. ವರದಿ ಶಿವು ಅಡಿಕೇರ್, ಗುರುಗುಂಟ. ಈ ರೈತ